ಇಲ್ಲಿ ಬಂದು ಒಂದು ಸತಿ ಬಂದು ಬೇತಾಳನ ಸುತ್ತಕೊಂಡು ಹೋದ್ರೆ ದೆವ್ವ ಗಾಳಿ ಎಲ್ಲ ಓಡೋಗುತ್ತೆ. ಮಕ್ಕಳಿರೋವಾಗ 11 ವಾರ 11 ತೆಂಗಿನಕಾಯಿ ಹೊಡೆದ್ರೆ 100% ರಿಸಲ್ಟ್ ಬರುತ್ತೆ. ನಾವು ಬಂದು ಮುಸ್ಲಿಮ್ಸು. ಇಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ, ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರು ಇಲ್ಲಿ ಸಾಲ್ವ್ ಮಾಡ್ತಾರೆ. 6 ತಿಂಗಳಿಂದ ಬರ್ತಾ ಇದೀವಿ ಇಲ್ಲಿ ದೇವಸ್ಥಾನಕ್ಕೆ. ನಾವು ಅಂದ್ಕೊಂಡು ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ಬಂದ ಮೇಲೆ. ಜಗದಂಬೆ ಭಗವತಿಯೇ, ಜಗದಂಬೆ ನೀಯಂಬೆ, ಜಗದಂಬೆ ಜಗದಂಬೆ ಓಂ ಭಗವತಿಯೇ. ಚಿನ್ನದ ನಾಡು ಕೋಲಾರ ಜಿಲ್ಲೆಯಲ್ಲಿ ವಿಶೇಷ ಶಕ್ತಿಯುಳ್ಳ ಪುಣ್ಯಕ್ಷೇತ್ರವೊಂದು ನಿಧಾನವಾಗಿ ಭಕ್ತರಿಗೆ ತಿಳಿಯುತ್ತಿದ್ದು, ಇದೀಗ ಇಲ್ಲಿಗೆ ಭಕ್ತರ ದಂಡು ಹರಿದು ಬರುತ್ತಿದೆ. ಕೆಜಿಎಫ್ ತಾಲೂಕಿನ ಐವಾರಹಳ್ಳಿ ಗ್ರಾಮದಲ್ಲಿರುವ ಬೇತಾಳ ಮಹಾಶಕ್ತಿ ಪೀಠವು ಕಳೆದ 3 ವರ್ಷಗಳಿಂದ ತನ್ನ ಪವಾಡವನ್ನು ಮೆರೆಯುತ್ತಿದೆ. ಮುಗಿಲೆತ್ತರಕ್ಕೆ ಕಾಣುವ ಬೃಹದಾಕಾರದ ವಿಗ್ರಹವು ಬೇತಾಳ ಮಹಾಶಕ್ತಿ ಪೀಠದ ಪ್ರಮುಖ ಆಕರ್ಷಣೆಯಾಗಿದೆ. ಕಳೆದ 3 ವರ್ಷಗಳ ಹಿಂದೆ ಇದೇ ಸ್ಥಳದಲ್ಲಿ ಭದ್ರಕಾಳಿ ಶಕ್ತಿದೇವಿ ದೇಗುಲವನ್ನು ಕಟ್ಟಲಾಗಿತ್ತು. ನಂತರ ಇದೇ ಗ್ರಾಮದ ಚಂದ್ರನಾಥ್ ಎನ್ನುವರು ಅಘೋರಿ ದೀಕ್ಷೆಯಲ್ಲಿದ್ದು ದೇಗುಲವನ್ನು ಕಟ್ಟಿಸಿದರು. ಇದೀಗ ಇಲ್ಲಿ ಪ್ರಮುಖ ಭೂತ, ಪ್ರೇತ, ಮಾಟಮಂತ್ರ, ಕ್ಷುದ್ರ ಪೂಜೆ ಕಾಟಗಳಿಂದ ಮುಕ್ತರಾಗಲು ಸಹಸ್ರಾರು ಭಕ್ತರು ಇಲ್ಲಿಗೆ ಭೇಟಿ ಕೊಡ್ತಿದ್ದಾರೆ. ಜೊತೆಗೆ ಬೇತಾಳ ವಿಗ್ರಹದ ಸುತ್ತಲೂ 9 ಸುತ್ತು ಹಾಕಿದರೆ ಎಲ್ಲ ಸಂಕಷ್ಟಗಳು ದೂರವಾಗುತ್ತದೆ ಎಂಬುದು ಧರ್ಮದರ್ಶಿ ಅಘೋರಿ ಚಂದ್ರನಾಥ್ ಅವರ ಅಭಿಪ್ರಾಯವಾಗಿದೆ. ಹಾಗೂ ಬಿಪಿ, ಶುಗರ್, ಕುಡಿತದ ಚಟ, ಭೂತ ಚೇಷ್ಟೆಯಂತಹ ಸಮಸ್ಯೆಗಳಿಗೂ ಇಲ್ಲಿ ಶಾಶ್ವತ ಪರಿಹಾರ ನೀಡಲಾಗುತ್ತೆ. ಇಲ್ಲಿ ಭದ್ರಕಾಳಿ ದೇವಸ್ಥಾನ ಬಂದು 3 ವರ್ಷ ಆಗಿದೆ. 6 ತಿಂಗಳ ಮುಂಚೆ ಬೇತಾಳ ಮಹಾಶಕ್ತಿ ಪೀಠ ಅಂತ 108 ಅಡಿ ಬೇತಾಳ ಮಹಾಶಕ್ತಿ ಪೀಠ ಮಾಡಿದ್ದೀವಿ. ಇಲ್ಲಿ ಯಾವ ದೇವರು ಇದ್ದಾರೆ ಅಂದರೆ ಕಾಳಿಕಮ್ಮ ಇದೆ, ಬೇತಾಳ ಇದೆ, ಕಾಲಭೈರವ ಇದೆ, ನಾಗಮ್ಮ ಇದೆ, ಕಾಟೇರಮ್ಮ ಇದೆ, ಪ್ರತಿಂಗ್ರಿ ದೇವಿ ಇದೆ, ಪಾರ್ವತಿ ದೇವಿ ಇದೆ, ಓಂ ಶಕ್ತಿ ಇದೆ, ಕರಿಕುಟ್ಟಿ ಇದೆ, ವಿಷ್ಣುಮ ಇದೆ. ಇಷ್ಟು ದೇವರು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. ಏನೇ ತೊಂದರೆ ಇದ್ರೂ ಇಲ್ಲಿ ಕ್ಲಿಯರ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಇಲ್ಲಿ ಬಂದು ಒಂದು ಸತಿ ಬಂದು ಬೇತಾಳನ ಸುತ್ತಕೊಂಡು ಹೋದ್ರೆ ದೆವ್ವ ಗಾಳಿ ಎಲ್ಲ ಓಡೋಗುತ್ತೆ. ಅಷ್ಟೇ ಅಲ್ಲದೆ ಇದೇ ದೇಗುಲದ ಆವರಣದಲ್ಲಿ ಭದ್ರಕಾಳಿ, ಕಾಲಭೈರವ, ಕಾಟೇರಮ್ಮ, ಪಾರ್ವತಿ ದೇವಿ ವಿಗ್ರಹಗಳನ್ನು ಪ್ರತಿಷ್ಠಾಪನೆ ಮಾಡಲಾಗಿದ್ದು, ದೇಶದಲ್ಲೇ ವಿಶೇಷವಾದ 108 ಅಡಿ ಎತ್ತರದ ಬೇತಾಳ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಆದ್ದರಿಂದಲೇ ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ಐವಾರಹಳ್ಳಿ ಗಂಗಾಪುರ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಬೇತಾಳ ಮಹಾಶಕ್ತಿ ಪೀಠ ಇದೀಗ ಕೋಲಾರದ ಸುತ್ತಮುತ್ತ ಹೆಸರುವಾಸಿ. ಈ ಪೀಠದ ಬಗ್ಗೆ ಮಾತನಾಡಿದ ಧರ್ಮದರ್ಶಿ ಅಘೋರಿ ಚಂದ್ರನಾಥ್ ಅವರು, ಈ ಮಹಾಶಕ್ತಿ ಪೀಠವು 3 ವರ್ಷಗಳಿಂದ ಇಲ್ಲಿದ್ದು, ಇಲ್ಲಿ ಭದ್ರಕಾಳಿ, ಕಾಲಭೈರವ, ಕಾಟೇರಮ್ಮ ಹಾಗೂ ಪಾರ್ವತಿ ದೇವಿ ಸೇರಿದಂತೆ ಹಲವಾರು ದೇವರುಗಳಿವೆ. ಇಲ್ಲಿಗೆ ಒಮ್ಮೆ ಬಂದು ಪ್ರದಕ್ಷಿಣೆ ಹಾಕಿ ಹೋದರೆ ಎಲ್ಲ ಭೂತ ಪ್ರೇತ ಕಾಟಗಳು ನಿವಾರಣೆಯಾಗುತ್ತವೆ. ಅವಿಲ್ಲಿ ಯಾವುದಕ್ಕೂ ಹಣ ಪಡೆಯುವುದಿಲ್ಲ. ಅನುಮಾನವಿದ್ದರೆ ಭಕ್ತರನ್ನೇ ಕೇಳಿಕೊಳ್ಳಿ. ಕುಡಿತದ ಚಟಕ್ಕೂ ಔಷಧಿ ಇದ್ದು, ಬಿಪಿ, ಶುಗರ್ಗೆ ಗಿಡ ಮೂಲಿಕೆಗಳ ಔಷಧಿ ನೀಡುತ್ತೇವೆ ಎಂದು ಔಷಧಿ ಬಾಟಲ್ಗಳನ್ನು ತೋರಿಸಿದ್ರು. ಜೊತೆಗೆ ಸಂತಾನ ಸಮಸ್ಯೆ ಇದ್ದವರಿಗೆ 11 ವಾರಗಳಲ್ಲಿ ಪರಿಹಾರದ ಜೊತೆಗೆ ಮದುವೆಯಾಗದವರಿಗೆ 9 ವಾರದಲ್ಲಿ ಖಚಿತ ಪರಿಹಾರ ಕೊಡಿಸುವುದಾಗಿ ತಿಳಿಸಿದ್ರು. ಬಿಪಿ ಶುಗರ್ಗೆಲ್ಲ ಕೊಡ್ತಾ ಇದ್ದೀನಿ ಔಷಧಿ, ಗಿಡಮೂಲಿಕೆಗಳಲ್ಲಿ ಬಿಪಿ ಶುಗರ್ಗೆ, ಕ್ಯಾನ್ಸರ್ಗೆಲ್ಲ ಇಲ್ಲಿ ಕೊಡ್ತಾ ಇದ್ದೀನಿ. ಅದು ಏನು 1 ರೂಪಾಯಿ ದುಡ್ಡು ಇಸ್ಕೊಳ್ತಾ ಇಲ್ಲ, ಯಾವುದಕ್ಕೂ ಚಾರ್ಜ್ ಮಾಡ್ತಾ ಇಲ್ಲ. ಬೇಕಂದ್ರೆ ಎಲ್ಲರ ಹತ್ರ ತಿಳ್ಕೊಂಡ್ಬಿಡಿ, ಬಂದಿರೋ ಭಕ್ತಾದಿಗಳ ಹತ್ರ ಹೋಗ್ಬಿಟ್ಟು ತಿಳ್ಕೊಳ್ಳಿ. ಸ್ವಾಮಿಗಳು ಏನಾದ್ರು ದುಡ್ಡು ಇಸ್ಕೊಳ್ತಾರೆ ಇಲ್ಲಿ, ಏನಾದ್ರು ಗಾಳಿ ಬಿಡ್ಸಕ್ಕೆ, ದೇವಗಳು ಬಿಡ್ಸಕ್ಕೆ. ಇವಾಗ ಅಲ್ಲಿ ದೇವ ಬಿಡಿಸ್ತಾ ಇದ್ದಾರೆ, ಅಲ್ಲೇ ಹೋಗಿ ಕೇಳ್ಕೊಳ್ಳಿ. ದೇವಗಳು ಬಿಡ್ಸಕ್ಕೆ ಏನಾದ್ರು ದುಡ್ಡು ಗಿಟ್ಟು ಇಸ್ಕೊಳ್ತಾ ಇದಾರ? ಏನಿಲ್ಲ, ಎಲ್ಲ ಫ್ರೀ ಕಾಸ್ಟ್ ಆಗಿ ಇಲ್ಲಿ ಮಾಡ್ತಾ ಇದ್ದೀವಿ. ಮಕ್ಕಳಿರೋರಿಗೆ 11 ವಾರ 11 ತೆಂಗಿನಕಾಯಿ ಹೊಡೆದ್ರೆ 100% ರಿಸಲ್ಟ್ ಬರುತ್ತೆ. 3 ವಾರ ಆದ್ಮೇಲೆ ಅವ್ರ ಪ್ರಿಡಿಯನ್ಸ್ ಏನಾದ್ರು ಆದ್ರೆ ಔಷಧಿ ಕೊಡ್ತೀನಿ. 3 ದಿನ ಬಂದ್ಬಿಟ್ಟು ಕಂಪಲ್ಸರಿ ಔಷಧಿ ಕುಡಿದ್ಬಿಟ್ಟು ಹೋಗ್ಬೇಕು. ಗಂಡ ಹೆಂಡತಿ ಇಬ್ಬರು ಕೊಟ್ರೆ 100% ರಿಸಲ್ಟ್ ಬರುತ್ತೆ. 3 ತಿಂಗಳಲ್ಲಿ 100% ಅಂತ ಮಕ್ಕಳಿಗೆ ಉತ್ಪತ್ತಿ ಆಗೋಕ್ಕೆ ಚಾನ್ಸಸ್ ಇದೆ. ನಂತರ ಭಕ್ತೆಯೊಬ್ಬರು ಮಾತನಾಡಿ, ನನಗೆ ಸಂತಾನ ಸಮಸ್ಯೆ ಇತ್ತು, ಇಲ್ಲಿಗೆ ಬಂದ ನಂತರ ಸಮಸ್ಯೆ ಪರಿಹಾರವಾಗುವ ನಂಬಿಕೆ ಬಂದಿದೆ ಎಂದರು. ನಂತರ ಮುಸ್ಲಿಂ ಯುವತಿಯೊಬ್ಬರು ಮಾತನಾಡಿ,
ನನಗೆ ಹಾಗೂ ನಮ್ಮ ಮನೆಯಲ್ಲಿ ಗಂಡ ಹೆಂಡತಿಯ ನಡುವೆ ವೈಯಕ್ತಿಕ ಸಮಸ್ಯೆಗಳಿತ್ತು. ಇಲ್ಲಿಗೆ ಬಂದ ನಂತರ ಅದು ನಿವಾರಣೆಯಾಗಿದೆ ಎಂದರು. ಮಕ್ಕಳು ಬೇಕಂತ ಬಂದಿದ್ರೆ 11 ವಾರ 11 ತೆಂಗಾಯಿ 11 ಸುತ್ತು 11 ತೆಂಗಾಯಿ ಹೊಡಿ ಅಂತ ಹೇಳಿದರೆ 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಎಷ್ಟು 3 ವಾರ ಬಂದಿದ್ದೀರಾ? 5 ವಾರ ಬಂದಿದೆ. ಹೇಗೆ ಅನ್ನಿಸ್ತದೆ ನಿಮಗೆ ಇಲ್ಲಿ ಬಂದ ಮೇಲೆ? ಪರವಾಗಿಲ್ಲ ಪರವಾಗಿಲ್ವಾ? ನಿಮಗೇನು ಸಮಸ್ಯೆ ಇತ್ತು? ಮಕ್ಕಳಾಗಬೇಕಂತ ಅರ್ಕೆ ಕಟ್ಕೊಂಡಿದ್ದೀರಾ? ಇಲ್ಲಿ ಎಷ್ಟು ವಾರ ಬರ್ಬೇಕು ನೀವು? 11 ವಾರ ಬಾ ಅಂತ ಹೇಳಿದ್ದಾರೆ. 11 ವಾರ ಬರ್ಬೇಕಂತ ಹೇಳಿದ್ದಾರೆ. 11 ವಾರ 11 ತೆಂಗಾಯಿ ಕೊಟ್ಟು ಹೊಡಿ ಅಂತ ಹೇಳಿದ್ದಾರೆ. 3 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದೇ ಆ ಕಾಯಿ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಬರ್ಬೇಕಂತ ಹೇಳಿದ್ರು. ಏನು ಹೇಳಕ್ಕೆ ಇಷ್ಟಪಡ್ತೇವೆ ಮ್ಯಾಮ್ ಬರೋರಿಗೆ? ಪರವಾಗಿಲ್ಲ ಸರ್. ಒಳ್ಳೆ ಟೆಂಪಲ್ಲು ಕುಡಿತಾ ಸಾರಾಯಿ ಕುಡಿತಾರೆಲ್ಲ ಬಿಟ್ಟಿದ್ದಾರೆ. ಕೆಲವು ಸಮಸ್ಯೆಗಳೆಲ್ಲ ಪರಿಹಾರ ಆಗಿದೆ. ನಾವು ಬಂದು ಮುಸ್ಲಿಮ್ಸು. ಇಲ್ಲಿ ಪರ್ಸ್ನಲ್ ಪ್ರಾಬ್ಲಮ್ಸ್ ಏನಾದರೂ ಇದ್ರೂ ಗಂಡ ಹೆಂಡತಿ ಅವ್ರ ಮಧ್ಯೆ ಏನಾದರೂ ಸಮಸ್ಯೆಗಳಿದ್ರೂ ಇಲ್ಲಿ ಸಾಲ್ವ್ ಮಾಡ್ತಾರೆ. ಆಲ್ರೆಡಿ ಇಲ್ಲಿ 3 ಜನ ನಮ್ಮ ಫ್ಯಾಮ್ಲಿಯಲ್ಲೇ ತೋರಿಸ್ಕೊಂಡಿದ್ದಾರೆ. ಅವರು ಸಂಗಾತಿಗಳ ನಡುವೆ ಏನೋ ಪ್ರಾಬ್ಲಮ್ಸ್ ಬಂದು ಇಲ್ಲಿ ತೋರಿಸ್ಕೊಂಡೋಗಿ 3 ವಾರ ಹಿಂಗೆ ಮಾಡಿ ಅಂತ ಅವರು ಹೇಳ್ತಾರೆ. ಆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿ ಅವರು ಈಗ ಸಂತೋಷವಾಗಿದ್ದಾರೆ. ಇಲ್ಲಿ ಈಗ ಹರಕೆ ಮಾಡಿಕೊಂಡ್ರೆ ಅದು ಪೂರ್ತಿ ಆಗುತ್ತಂತ ನಂಬಿಕೆ ಜಾಸ್ತಿ ಇಲ್ಲಿ. ಅದಕ್ಕೆ ಇಲ್ಲಿ ಬಂದು ನಾವು ತೋರಿಸ್ಕೊಳ್ಳೋಕ್ಕೆ ಬಂದಿದ್ದೀವಿ. ನಂತರ ವ್ಯಕ್ತಿಯೊಬ್ಬರು ಮಾತನಾಡಿ, ದೇವಿಯ ಪವಾಡ ಹೇಳೋಕ್ಕಾಗೋದಿಲ್ಲ. ಕುಡಿತಕ್ಕೆ, BP ಶುಗರ್ಗೆ ಹಾಗೂ ಭೂತ ಕಾಟಕ್ಕೆ ಪರಿಹಾರ ಸಿಗುತ್ತದೆ. ನಂಬಿಕೆಯಿಂದ ಬರಬೇಕು ಎಂದರು. 6 ತಿಂಗಳಿಂದ ಬರ್ತಾ ಇದ್ದೀವಿ ಇಲ್ಲಿ ದೇವಸ್ಥಾನಕ್ಕೆ. ನಾವು ಅಂದ್ಕೊಂಡು ಕೆಲಸ ಎಲ್ಲ ಚೆನ್ನಾಗಿ ಆಗ್ತಾಯಿದೆ. ಇಲ್ಲಿ ಬಂದ ಮೇಲೆ ದೇವ್ರು ಒಳ್ಳೇದು ಮಾಡಿದ್ದಾರೆ. ವ್ಯಾಪಾರ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ಆಗ್ತಾಯಿದೆ.